ನೀವು ಸಿಂಹರಾಶಿಯವರಾಗಿದ್ದು ದಾಂಪತ್ಯ ಕಲಹಗಳಿಂದ ಏನಾದರೂ ನೀವು ಒದ್ದಾಡ್ತಾ ಇದ್ದರೆ ಅದಕ್ಕೆ ಹಲವಾರು ಕಾರಣಗಳಿರ್ತದೆ. ಸಿಂಹರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಶನಿಯಾಗಿದ್ದು ರಾಶ್ಯಾಧಿಪತಿಗೆ ಸಪ್ತಮಾಧಿಪತಿಗೆ ಪರಸ್ಪರ ವೈರತ್ವ ಇರೋದ್ರಿಂದಾಗಿ ಜಗಳ ಮನಸ್ತಾಪಗಳು ಸಾಮಾನ್ಯ. ಆದರೆ ಒಂದು ಹೇಳ್ತೇನೆ, ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನೀವು ಸಿಂಹರಾಶಿಯವರಾಗಿದ್ರೆ ನೋಡಿ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಗಾದೆ ಗೊತ್ತಲ್ವಾ? ಈ ಗಾದೆಯ ರೀತಿಯಲ್ಲಿ ನಿಮ್ಮ ಸಂಸಾರ ನಡೀತಾ ಇದೆ ಅಂತಾದ್ರೂ ಜಗಳ ಮನಸ್ತಾಪಗಳಾದ್ರೂ ತೊಂದರೆ ಇಲ್ಲ. ಆದ್ರೆ ಅದಕ್ಕೂ ಮೀರಿ ಇನ್ನೂ ಜಗಳ ಜಾಸ್ತಿ ಆಗ್ತಾ ಇದೆ, ಮಾತುಕತೆ ಇಲ್ಲ, ಒಂದೇನೋ ಹಠ ಸಾಧನೆ ಮಾಡ್ತಾ ಇದ್ದಾರೆ ನಿಮ್ಮ ಬಾಳ ಸಂಗಾತಿ ಅಥವಾ ನೀವೇ ಅವ್ರ ಮೇಲೆ ಅಂತ ಆದ್ರೆ ದೇರ್ ಇಸ್ ಸಮಥಿಂಗ್ ಪ್ರಾಬ್ಲಮ್, ಅಲ್ಲೇನೋ ಸಮಸ್ಯೆ ಇದೆ. ಈ ಸಮಸ್ಯೆಗೆ ಪರಿಹಾರ ಮಾಡಬೇಕು. ನೋಡಿ, ಯಾವ ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ದಾಂಪತ್ಯ ಕಲಹಗಳು, ಕೆಲವರು ಕೇಳ್ಬೋದು, ನಾವು ಸಿಂಹರಾಶಿನೇ ಗುರುಗಳೇ, ನಂಗೆ ಯಾವ ದಾಂಪತ್ಯ ಕಲಹಗಳನ್ನ ಅವನ ಕನ್ನಡ ಚೆನ್ನಾಗಿದೀವಲ್ಲ ಗಂಡ ಹೆಂಡತಿ ಅಂತ ಅನ್ಬಹುದು. ನಿಮ್ಮದು ರಾಶಿ ಸಿಂಹ, ಲಗ್ನ ಬೇರೆದಿರ್ತದೆ, ಸಪ್ತಮಾಧಿಪತಿ ಉತ್ತಮವಾಗಿರಬಹುದು, ಅಥವಾ ನಿಮ್ಮ ಬಾಳ ಸಂಗಾತಿ ಜಾತಕದಲ್ಲಿ ಸುಖ ದಾಂಪತ್ಯ ಯೋಗ ಇರಬಹುದು. ಆದರೆ ನೀವು ಸಿಂಹರಾಶಿಯವರಾಗಿದ್ದು ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಮೇಷರಾಶಿಯಲ್ಲಿದ್ರೆ, ಅಥವಾ ರವಿಗ್ರಹ ನಿಮ್ಮ ರಾಶ್ಯಾಧಿಪತಿಯೇ ಆಗಿರಬಹುದು, ಅಥವಾ ಸಪ್ತಮಾಧಿಪತಿ ಆದ ಶನಿನೇ ಆಗಿರಬಹುದು, ಕುಜಾನೇ ಆಗಿರಬಹುದು, ಶುಕ್ರನೇ ಬೇಕಾಗಿರಬಹುದು, ಕುಂಭರಾಶಿಯಲ್ಲಿದ್ದಾರೆ ಅಂತಾದ್ರೆ ನೀವು ಸಿಂಹರಾಶಿಯವರಾಗಿದ್ರೆ ಸುಖ ದಾಂಪತ್ಯ ಜೀವನ ಕಷ್ಟ ಆಗ್ಬಿಡುತ್ತೆ. ಶುಕ್ರ ಆದ್ರೆ ಇಷ್ಟಪಟ್ಟವ್ರು ಸಿಕ್ಕಿಲ್ಲ, ಸಿಕ್ಕಿದವ್ರು ಇಷ್ಟ ಆಗ್ತಾ ಇಲ್ಲ ಅನ್ನೋ ರೀತಿಯ ಸಮಸ್ಯೆಗಳಾದ್ರೆ, ಕುಜ ಇತ್ಯಾದಿ ಬೇರೆ ಪಾಪಗ್ರಹಗಳಿದ್ದಾಗ ಸಾಮಾನ್ಯವಾಗಿ ದಾಂಪತ್ಯ ಕಲಹಗಳಾಗ್ಬಿಡುತ್ತೆ. ಫಸ್ಟ್ ನೀವು ವೈಯಕ್ತಿಕ ಜಾತಕ ಇಬ್ಬರದ್ದೂ ಪರಿಶೀಲನೆ ಮಾಡಿಸ್ಬೇಕು, ಗಂಡಂದೂ ಮಾಡಿಸ್ಬೇಕು, ಹೆಂಡತಿದೂ ಮಾಡಿಸ್ಬೇಕು. ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ತಗೊಂಡು ಆ ಜಾತಕ ಇಬ್ಬರದು ರೆಡಿ ಮಾಡ್ಕೊಂಡು ಯಾಕೆ ಸಮಸ್ಯೆ ಆಗ್ತಿದೆ ದಾಂಪತ್ಯದ್ದು, ಲಗ್ನ ಯಾವುದು, ಇಬ್ಬರದ್ದು ಸಹ ಲಗ್ನ ಸಪ್ತಮಾಧಿಪತಿಯಲ್ಲಿದ್ದಾನೆ, ಸಪ್ತಮದಲ್ಲಿ ಪಾಪಗ್ರಹಗಳಿದ್ಯಾ, ಅಥವಾ ಸಪ್ತಮಾಧಿಪತಿ ನೀಚ ಸ್ಥಿತಿಯಲ್ಲಿ ಏನಾದ್ರು ಇದ್ದಾನ, ಹಲವಾರು ವಿಚಾರಗಳಿರುತ್ತೆ. ಸೊ ಆ ರೀತಿಯ ಸಮಸ್ಯೆಗಳಿದ್ದಾಗ ನೀವು ಸಿಂಹರಾಶಿಯವರಾಗಿದ್ದು ನಿಮಗೇನಾದರೂ ಮಕರ ರಾಶಿಯವರನ್ನು ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ ಅಂದ್ರೂ ಸಹ ಷಷ್ಟಾಷ್ಟಕ ದೋಷಾದಿಗಳು ಬಂದುಬಿಟ್ಟು ಮತ್ತೆ ಪುನಃ ಸಮಸ್ಯೆಗಳಾಗ್ಬಿಡುತ್ತೆ. ಸೊ ನಿಮಗೆ ಮೀನರಾಶಿಯವರನ್ನು ಕೊಟ್ಟು ನಿಮ್ಮನ್ನು ಮದುವೆ ಮಾಡಿದ್ದಾರೆ ಅಂದ್ರೂ ಸಹ ಷಷ್ಟಾಷ್ಟಕ ದೋಷಗಳು ಬಂದು ನಿಮಗೆ ದಾಂಪತ್ಯ ಸಮಸ್ಯೆಗಳಾಗ್ಬಿಡುತ್ತೆ. ಸೊ ಅದರಿಂದ ಬಹಳ ಕಡ್ಡಾಯವಾಗಿ ನೀವು ವೈಯಕ್ತಿಕ ಜಾತಕ ಗಂಡ ಹೆಂಡತಿ ನೋಡಿಕೊಂಡು ನೀವು ಇದನ್ನ ತಡ ಮಾಡಬಾರದು, ಅಯ್ಯೋ ಯಾವಾಗಲೂ ಇದ್ದಿದ್ದೆ ಅಂತ ಹೇಳಿ. ಶೀಘ್ರವಾಗಿ ಗಂಡ ಹೆಂಡತಿ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು. ನೇರವಾಗಿ ಬಂದು ನನ್ನ ಭೇಟಿ ಮಾಡಿದ್ರು ಆಗುತ್ತೆ, ಇಲ್ಲ ನೇರ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಗುರುಳೆ ಅಂದ್ರೆ ಖಂಡಿತ ಫೋನ್ ಕನ್ಸಲ್ಟೇಷನ್ ಆದ್ರೂ ನೀವು ತಗೋಬಹುದಾಗಿರ್ತದೆ. ಸೊ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಕಳಿಸ್ಕೊಂಡು ಒಮ್ಮೆ ದಯವಿಟ್ಟು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾನು ಖುದ್ದು ಜಾತಕ ಇಬ್ಬರದು ತಯಾರು ಮಾಡಿ ಏನು ಸಮಸ್ಯೆ ಇದೆ, ಯಾಕೆ ದಾಂಪತ್ಯ ಕಲಹಗಳಾಗ್ತಾ ಇದೆ, ಏನು ಮಾಡಿದ್ರೆ ಸರಿ ಹೋಗ್ತಾರೆ ಇವರು, ಯಾವಾಗ ಸರಿ ಹೋಗ್ತಾರೆ, ಪ್ರತಿಯೊಂದು ವಿಚಾರಗಳನ್ನು ಸಹ ಸೂಕ್ಷ್ಮವಾಗಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ಪರವಾಗಿಲ್ಲ 2 ಜಾತಕಗಳನ್ನು ನೋಡಿಕೊಂಡು ನಾನು ನೀಟಾಗಿ ಅದರದ್ದು ಸಮಸ್ಯೆಗಳನ್ನು ಕಾರಣವನ್ನು ಪರಿಹಾರ ತಿಳಿಸ್ತಾನೆ. ಸೊ ಆದ್ರಿಂದ ಕನ್ಸಲ್ಟೇಷನ್ ತಗೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಆದಷ್ಟು ಜಾಸ್ತಿ ಶೇರ್ ಮಾಡಿ. ನಮಸ್ಕಾರ.